ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಎಸ್ಐಟಿ ಸಲ್ಲಿಸಿದಂತಹ ಪ್ರಾಥಮಿಕ ವರದಿ ಹಲವಾರು ಕುತೂಹಲಕಾರಿ ಅಂಶಗಳನ್ನು ಬಹಿರಂಗಗೊಳಿಸಿದೆ. ಧರ್ಮಸ್ಥಳದ ವಿರುದ್ಧ ಆರೋಪ ಹೊರಿಸಿದಂತಹ ಬುರುಡೆ ಗ್ಯಾಂಗ್ಗೆ ಬುರುಡೆ ಕಾಟ ಕೊಟ್ಟಿತ್ತು ಅನ್ನುವಂತಹ ಮಾಹಿತಿ ಎಸ್ಐಟಿ ವರದಿಯಲ್ಲಿ ಉಲ್ಲೇಖವಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಸಾವಿರಾರು ಶವಗಳನ್ನ ಹೂಳಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಲಾಗಿತ್ತು. ಇನ್ನು ಈ ಪ್ರಕರಣದ ಕುರಿತಾಗಿ ತನಿಖೆ ನಡೆಸಿದಂತಹ ಎಸ್ಐಟಿ ತಂಡ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಈಗಾಗಲೇ ಈ ವರದಿಯಲ್ಲಿ ಬುರುಡೆ ಗ್ಯಾಂಗ್ನ ಬುರುಡೆ ಸ್ಟೋರಿಯನ್ನ ವಿವರವಾಗಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ತಲೆ ಬುರುಡೆಯನ್ನ ಹಿಡಿದು ದೆಹಲಿಗೆ ಹೊತ್ತೊಯ್ದಿದ್ದಂತಹ ಗ್ಯಾಂಗ್ಗೆ ಬುರುಡೆಯ ಕನಸು ಹೇಗೆಲ್ಲ ಕಾಡಿತ್ತು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಬುರುಡೆಯನ್ನ ಹಿಡಿದು ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದಂತಹ ಗ್ಯಾಂಗ್ಗೆ ಯಾವೆಲ್ಲ ಕನಸುಗಳು ಕಾಡಿದ್ವು ಅಂತ ಹೇಳಿ ಎಸ್ಐಟಿ ವರದಿಯಲ್ಲಿ ತಿಳಿಸಿದೆ. ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ದೆಹಲಿಗೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು. ವಿಮಾನದಲ್ಲಿ ಚಿನ್ನಯ್ಯ, ಗಿರೀಶ್ ಮಠಣ್ಣನವರ್, ಸುಜಾತಾ ಭಟ್ ಪ್ರಯಾಣ ಮಾಡಿದ್ರು. ದೆಹಲಿಯ ವಿಠಲ್ ಮಂದಿರದಲ್ಲಿ ರೂಮ್ ಮಾಡಿ ಉಳಿದುಕೊಂಡಿದ್ರು. ದೆಹಲಿಯಲ್ಲಿ ರಾತ್ರಿ ಮಲಗಿದಾಗ ಜಯಂತ್ ಟಿಗೆ ಭಯಾನಕ ಕನಸೊಂದು ಬಿದ್ದಿದೆ. ಗಿರೀಶ್ ಮಠಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ ಒಂದು ರೂಮ್ ಅಲ್ಲಿದ್ರೆ ಸುಜಾತಾ ಭಟ್ಗೆ ಪ್ರತ್ಯೇಕವಾಗಿ ಒಂದು ರೂಮ್ ನಲ್ಲಿ ಇದ್ರಂತೆ. ಇನ್ನು ಈ ವೇಳೆ ಜಯಂತ್ ಅವರೇ ಸುಜಾತಾ ಭಟ್ ರೂಮ್ ನ ಮಂಚದ ಕೆಳಗೆ ಬುರುಡೆ ಇದ್ದ ಬಾಕ್ಸ್ ಅನ್ನ ಇಟ್ಟಿದ್ದ. ಇನ್ನು ಬಾಕ್ಸ್ ನಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಕೇಳಿದಕ್ಕೆ ಏನಿಲ್ಲ ಅಂತ ಹೇಳಿ ಜಯಂತ್ ಸುಮ್ಮನಾಗಿದ್ರಂತೆ. ಅಂದು ರಾತ್ರಿ ಸುಜಾತಾ ಭಟ್ ಮಲಗಿದಂತಹ ಮಂಚದ ಕೆಳಗೆ ಬುರುಡೆ ಇತ್ತು. ಬುರುಡೆ ಇರೋ ಅರಿವಿಲ್ಲದೆ ನೆಮ್ಮದಿಯಾಗಿ ಸುಜಾತಾ ಭಟ್ ನಿದ್ರೆ ಮಾಡಿದ್ಲು. ಆದ್ರೆ ಅವತ್ತು ರಾತ್ರಿಯೇ ಜಯಂತ್ಗೆ ಕೆಟ್ಟ ಕನಸು ಕೂಡ ಬಿದ್ದಿತ್ತು. ಕನಸಿನಲ್ಲಿ ಬಂದಂತಹ ಬುರುಡೆ ಕಂಡು ಜಯಂತ್ ಕೂಗಾಡಿ ಕಿರ್ಚಾಡಿ ರಂಪಾಟವನ್ನ ಮಾಡಿದ್ರಂತೆ. ಬುರುಡೆಯನ್ನ ಹೊರ ತೆಗೆದಿದ್ದಾರೆ ಅಂತ ಎನ್ನಲಾಗಿರುವಂತಹ ಗ್ಯಾಂಗ್ ಅನ್ನೇ ಆ ಬುರುಡೆ ಕಾಡಿದೆ ಅನ್ನುವಂತಹ ವಿಚಾರವನ್ನ ಜಯಂತ್ ಬಾಯ್ಬಿಟ್ಟಿದ್ದಾರಂತೆ. ಇದೇ ಕಾರಣಕ್ಕೆ ಹೆದರಿ ವಾಪಸ್ ಬುರುಡೆ ತರೋದಕ್ಕೆ ಒಪ್ಪದೆ ಅದನ್ನ ದೆಹಲಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ರಂತೆ. ಬಳಿಕ ಮತ್ತೆ ವಿಮಾನದ ಮೂಲಕ ದೆಹಲಿಗೆ ತೆರಳಿದ ಜಯಂತ್ ರೈಲಿನ ಮೂಲಕ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬುರುಡೆಯನ್ನ ತಂದಿದ್ರು. ತಿಮ್ರೋಡಿ ಮನೆಗೆ ಅದನ್ನ ಕೊಂಡೊಯ್ದಿದ್ದೆ ಅಂತ ಹೇಳಿ ಎಸ್ಐಟಿಯ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎಸ್ಐಟಿ ವರದಿಯಲ್ಲಿ ಗಣೇಶ್ ಶೆಟ್ಟಿ ಕೂಡ ಕೆಲ ಹೇಳಿಕೆ ದಾಖಲಾಗಿದೆ. ಬುರುಡೆ ಹಾಗೆ ಮಣ್ಣನ್ನ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿದ್ದೇನೆ, ಅದು ಹುಡುಗಿಯ ತಲೆ ಬುರುಡೆ ಅಂತ ಗಿರೀಶ್ ಮಠಣ್ಣನವರ್ ಹೇಳಿದ್ರು. ಎಲ್ಲರ ಎದುರು ಮಠಣ್ಣನವರ್ ಹೀಗೆ ಹೇಳಿದ್ರು. ತಿಮ್ರೋಡಿ ಮನೆಯಲ್ಲಿ ಬುರುಡೆಯನ್ನ ಇಡ್ಲಾಗಿತ್ತು. ಆದ್ರೆ ಈ ವಿಚಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಪತ್ನಿಗೆ ಗೊತ್ತಿರಲಿಲ್ಲ ಅನ್ನುವಂತಹ ಗಣೇಶ್ ಶೆಟ್ಟಿ ಹೇಳಿಕೆ ಕೂಡ ದಾಖಲಾಗಿದೆ. ಒಟ್ನಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬುರುಡೆ ತನ್ನ ಗ್ಯಾಂಗ್ ಅನ್ನ ಬಿಟ್ಟಿರ್ಲಿಲ್ಲ ಅನ್ನುವಂತಹದ್ದು ಈ ವರದಿಯಿಂದ ಗೊತ್ತಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.